ರೈತ ಬಾಂಧವರಿಗೆ ನಮಸ್ಕಾರ. ನೀವು ನೋಡ್ತೀರಾ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಿಮ್ಮ ಟ್ರ್ಯಾಕ್ಟರು ಏನಕ್ಕೆ ಡೀಸೆಲ್ ಜಾಸ್ತಿ ಕುಡಿಯುತ್ತೆ ಮತ್ತು ಡೀಸೆಲ್ನ ಯಾವ ಥರ ನಾವು ಸೇವ್ ಮಾಡ್ಬೋದು, ಬನ್ನಿ ನೋಡೋಣ. ಈ ಟ್ರ್ಯಾಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ಸ್ವರಾಜ್ 735FEE ಇದು 35 HP ಟ್ರ್ಯಾಕ್ಟರ್ ಆಗಿರುತ್ತೆ. ಸೊ ಶೋರೂಮಿಂದ ಎಷ್ಟು RPM ಅಲ್ಲಿ ಗಾಡಿ ಕೊಟ್ಟಿರ್ತಾರೆ ಅದೇ RPM ಅಲ್ಲಿ ಗಾಡಿನ ಬಿಟ್ಬಿಡಿ. ನೀವು ಸ್ಪೀಡ್ಗೋಸ್ಕರ ಪಂಪ್ನ ಅಡ್ಜಸ್ಟ್ ಮಾಡೋದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಕ್ಲಚ್ನ ನೀವು ಯಾವಾಗಲೂ ಕ್ಲಚ್ ಮೇಲೆ ಕಾಲಿಟ್ಕೊಂಡು ಓಡಿಸ್ಬೇಡಿ. ಇದರಿಂದ ಏನಾಗುತ್ತೆ, ಕ್ಲಚ್ ಪ್ರೆಸ್ ಆಗ್ತಾ ಹಿಂಗೆ ಆಡ್ತಿದ್ದಾಗ ಕ್ಲಚ್ ಪ್ಲೇಟ್ಗೂ ಸವೆಯೋದು ಜಾಸ್ತಿ ಆಗುತ್ತೆ. ಮತ್ತು RPM ಕ್ಲಚ್ ತುಳಿದಾಗ ಜಾಸ್ತಿ ಆಗೋದ್ರಿಂದ ಡೀಸೆಲ್ ಕೂಡ ಜಾಸ್ತಿ ಕುಡಿಯುತ್ತೆ. ಬನ್ನಿ, ಟೈರ್ ಪ್ರೆಷರ್ ಬಗ್ಗೆ ನೋಡೋದಾದರೆ, ನೀವು ರೋಡಲ್ಲಿ ಓಡಿಸ್ತಿದ್ದೀರಾ ಅಂದಾಗ ಟೈರ್ ಪ್ರೆಷರ್ನ ಸ್ವಲ್ಪ ಜಾಸ್ತಿ ಅಂದರೆ ಮೀಡಿಯಮಾಗಿ ಜಾಸ್ತಿನೇ ಇರಲಿ, ಅದೆಷ್ಟು ಪ್ರೆಷರ್ ಇರುತ್ತೆ ಅಷ್ಟಲ್ಲೇ ಇಟ್ಕೊಳ್ಳಿ. ಆವಾಗ ಮೈಲೇಜ್ ಚೆನ್ನಾಗಿ ಬರುತ್ತೆ. ಮತ್ತು ಉಳುಮೆ ಮಾಡಬೇಕಾದ್ರೆ ನೀವು ಸ್ವಲ್ಪ ಪ್ರೆಷರ್ನ ಕಡಿಮೆ ಮಾಡ್ಕೊಳ್ಳಿ. ಹೆಂಗೆ ಅಂದರೆ, ಸ್ವಲ್ಪ ಗ್ರಿಪ್ ಸಿಗಂಗೆ, ನೆಲಕ್ಕೂ ಟೈರ್ಗೂ ಗ್ರಿಪ್ ಸಿಗಂಗೆ ಸ್ವಲ್ಪ ಪ್ರೆಷರ್ನ ಕಡಿಮೆ ಮಾಡ್ಕೊಳ್ಳಿ. ಇದರಿಂದ ಮೈಲೇಜು ಇನ್ಕ್ರೀಸು ಆಗುತ್ತೆ, ನಿಮ್ಮ ಟ್ರ್ಯಾಕ್ಟರ್ ಪರ್ಫಾರ್ಮೆನ್ಸು ಚೆನ್ನಾಗಿ ಬರುತ್ತೆ. ಹಾಗೆ ಏರ್ ಫಿಲ್ಟ್ರನ್ನ ನೀವು ಇದು ನಾರ್ಮಲ್ ಏರ್ ಫಿಲ್ಟರ್ ಇರೋದ್ರಿಂದ ನೀವು ಈ ಏರ್ ಫಿಲ್ಟರ್ನ 2 ದಿನಕ್ಕೊಂದ್ಸಲನಾದರೂ ಕ್ಲೀನ್ ಮಾಡಿ. ಇಲ್ಲ ಧೂಳಲ್ಲಿ ಜಾಸ್ತಿ ಮಣ್ಣು ಹೊಡಿಯೋದು ಈ ಥರ ಹೊಡಿತಿದ್ದೀರಾ ಅಂದರೆ ನೀವು ಡೈಲಿ ಕೂಡ ಏರ್ ಫಿಲ್ಟರ್ನ ಕ್ಲೀನ್ ಮಾಡ್ಕೋಬೇಕು. ಡ್ರೈ ಏರ್ ಫಿಲ್ಟರ್ ಆಗಿದ್ರೆ ನೀವು ಒಂದು 3 ದಿನ 4 ದಿನ ಇಲ್ಲಾಂದರೆ ಒಂದು 20 ಗಂಟೆ ಕೆಲಸ ಮಾಡಿರ್ತೀರಲ್ಲ, ಒಂದು 25 ಗಂಟೆ ಕೆಲಸ ಮಾಡಿದಾಗ ಕ್ಲೀನ್ ಮಾಡ್ಕೊಳ್ಳಿ. ಮತ್ತು ಬನ್ನಿ, ರೇಡಿಯೇಟ್ರನ್ನ ನೀವು ನಿಮ್ಮ ಒಂದು 100 ಗಂಟೆಗಾದರೂ ಒಂದ್ಸಲ, 50ರಿಂದ 100 ಗಂಟೆಗೆ ಒಂದ್ಸಲ ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಡಸ್ಟ್ ಜಾಸ್ತಿ, ಧೂಳಲ್ಲಿ ಜಾಸ್ತಿ ಹೊಡೆದಿದ್ರಿ, ಕಣ ಈ ಥರದ್ರಲ್ಲಿ ಹೊಡೆದಿದ್ದಾಗ ಕೂತಿರುತ್ತೆ, ರೋಸ್ ಹೋಗ್ಬಿಟ್ಟು ಕೂತಿರುತ್ತೆ. ರೇಡಿಯೇಟ್ರನ್ನು ನೀವು ಕ್ಲೀನ್ ಮಾಡ್ಕೊಳೋದ್ರಿಂದ ಮೈಲೇಜು ಇನ್ಕ್ರೀಸ್ ಆಗುತ್ತೆ. ಮತ್ತು ಬನ್ನಿ, ಬ್ರೇಕ್ಸ್ ಬಗ್ಗೆ ಹೇಳೋದಾದರೆ ನೋಡಿ, ಅತಿಯಾಗಿ ಬ್ರೇಕ್ನ ಯೂಸ್ ಮಾಡಬೇಡಿ. ಇದರಿಂದ ಬ್ರೇಕ್ ಕೂಡ ಸವಿಯುತ್ತೆ ಮತ್ತು ಡೀಸೆಲ್ನ ಜಾಸ್ತಿ ಕುಡಿಸುತ್ತೆ. ಬ್ರೇಕ್ ಅಪ್ಲೈ ಮಾಡಿದಾಗ ಮೋಷನ್ ಇಂಜಿನ್ ದಮ್ ಕಡಿಮೆ ಆಗುತ್ತೆ, ಕಂಟ್ರೋಲಿಗೆ ಸಿಗುತ್ತೆ. ದಮ್ ಕಡಿಮೆ ಆದಾಗ ಡೀಸೆಲ್ ಜಾಸ್ತಿ ಕುಡಿಯುತ್ತೆ. ನೀವು ಯಾವ ಬಂಕಲ್ಲಿ ಡೀಸೆಲ್ ಹಾಕಿಸ್ತಿರ್ತೀರ ಅದೇ ಬಂಕಲ್ಲಿ ಮೇಂಟೈನ್ ಮಾಡಿ. ಇದರಿಂದನೂ ಕೂಡ ಮೈಲೇಜ್ ಜಾಸ್ತಿ ಆಗೋ ಕಾರಣಗಳು ಇರ್ತವೆ. ಮತ್ತು ಟೈಮ್ ಟು ಟೈಮ್ ಸರ್ವಿಸ್ ಮಾಡಿಸಿ. ಮತ್ತು ಈಗ ನೋಡಿ, ಈ ಟ್ರ್ಯಾಕ್ಟರ್ಗೆ 300 ಗಂಟೆಗೆ ಒಂದು ಸರ್ವಿಸ್ ಇರುತ್ತೆ ಅಂದ್ಕೊಳ್ಳಿ. ಎಲ್ಲರೂ ಆ ಸರ್ವಿಸ್ನ ಮಾಡಿಸ್ತೀರ. ಸೊ ನೆಕ್ಸ್ಟ್ ಗೇರ್ ಬಾಕ್ಸ್ದು ಅಂತ ಸರ್ವಿಸ್ ಬರುತ್ತೆ. ಅಂದರೆ ಈಗ 1000 ಗಂಟೆ 1200 ಗಂಟೆ ಒಂದೊಂದು ಟ್ರ್ಯಾಕ್ಟ್ರು ಒಂದೊಂದು ಥರ ಕೊಟ್ಟಿರ್ತಾರೆ. ಅದನ್ನು ಕೂಡ ನೀವು ಆಯಿಲ್ ಕೂಡ ಚೇಂಜ್ ಮಾಡಿಸೋದು ಮೈಲೇಜ್ ಇನ್ಕ್ರೀಸ್ಗೆ ಒಳ್ಳೆಯದಿರುತ್ತೆ. ಯಾವುದೇ ಕಾರಣಕ್ಕೂ ಪಂಪ್ನ RPMನ ಜಾಸ್ತಿ ಮಾಡ್ಸೋಕ್ಕೆ ಹೋಗ್ಬೇಡಿ. ಇದರಿಂದ ಎಡ್ಡಿಗೂ ಓಡ್ತಾ ಇರುತ್ತೆ, ಡೀಸೆಲ್ಗೂ ಕೂಡ ಜಾಸ್ತಿ ಕುಡಿತಾ ಇರುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ನಿಮಗೆ ಮುಂದೆ ಯಾವ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬೇಕು ಕಮೆಂಟ್ ಮಾಡಿ ತಿಳಿಸಿ. ಅನ್ನದಾತ ಸುಖೀಭವ. ಧನ್ಯವಾದಗಳು.